ದಾಂಡೇಲಿಯ ಟೌನ್ಶಿಪ್ನ ಟ್ರಯಾಂಗಲ್ ಗಾರ್ಡನ್ ಹತ್ತಿರ ಅವಘಡಕ್ಕೆ ಕಾರಣವಾಗುತ್ತಿರುವ ಮರಗಳ ಟೊಂಗೆಗಳು ತೆರವಿಗೆ ಸ್ಥಳೀಯರಿಂದ ಮನವಿ. ಅದು ಒಂದು ರೀತಿಯಲ್ಲಿ ಹೇಳುವುದಾದರೆ ದಾಂಡೇಲಿಯ ಮಟ್ಟಿಗೆ ಅದೊಂದು ಡಾಲರ್ಸ್ ಕಾಲೋನಿ ಇದ್ದಂಗೆ. ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು ದಾಂಡೇಲಿ ನಗರದ ಟೌನ್ಶಿಪ್ನಲ್ಲಿರುವ ಟ್ರಯಾಂಗಲ್ ಗಾರ್ಡನ್ ಹತ್ತಿರದ ರಸ್ತೆ ಬದಿಯಲ್ಲಿ ಬೆಳೆದು ನಿಂತ ಮರಗಳ ಆತಂಕಕಾರಿ ಟೊಂಗೆಗಳ ಬಗ್ಗೆ. ಇಲ್ಲಿ ಸರತಿಯ ಸಾಲಿನಲ್ಲಿ ಬೆಳೆದು ನಿಂತ ಮರಗಳಿದ್ದು ಬಹುತೇಕ ಎಲ್ಲ ಮರಗಳ ಟೊಂಗೆಗಳು ಮಾತ್ರ ಜೀವಹಾನಿಯನ್ನು ಬಯಸುವ ನಿಟ್ಟಿನಲ್ಲಿ ಮುಂದಡಿಯಿಟ್ಟಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮೊನ್ನೆ ಇಲ್ಲಿಯ ನಿವಾಸಿ ಫಿರೋಜ್ ಅವರ ಮನೆ ಮುಂಭಾಗದಲ್ಲಿ ನಿಲ್ಲಿಸಿಟ್ಟಿದ್ದ ಕಾರಿನ ಮೇಲೆ ಮರದ ಟೊಂಗೆ ಒಂದು ಮುರಿದು ಬಿದ್ದು ಸರಿಸುಮಾರು 20 ರಿಂದ 25 ಸಾವಿರ ರೂಪಾಯಿ ನಷ್ಟ ಸಂಭವಿಸಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಇನ್ನು ಇದೇ ರಸ್ತೆಯ ಮುಂದೆ ಸೆಂಟ್ ಮೈಕಲ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಶಾಲೆಗೆ ಹೋಗಿ ಬರುವುದು ಸಾಮಾನ್ಯ. ಇನ್ನು ಇಲ್ಲಿ ಯಥೇಚ್ಛ ಮರಗಳು ಇರುವುದರಿಂದ ಕೋತಿಗಳ ಆಟ ಮಾತ್ರ ಸ್ಥಳೀಯ ಜನತೆಗೆ ಪ್ರಾಣ ಸಂಕಟವಾಗಿದೆ. ಶಾಲಾ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಹೋಗುತ್ತಿರುವ ಸಂದರ್ಭದಲ್ಲಿ ಏನಾದರೂ ಮರದ ಕೊಂಬೆಗಳು ಮುರಿದು ಬಿದ್ದರೆ ಅನಾಹುತ ತಪ್ಪಿದ್ದಲ್ಲ. ಇನ್ನು ಸ್ಥಳೀಯ ಜನತೆಯು ಪ್ರತಿನಿತ್ಯವೂ ಜೀವ ಭಯದಲ್ಲೇ ದಿನ ಕಳೆಯುವ ಸ್ಥಿತಿ ಈ ಮರಗಳ ಟೊಂಗೆಗಳಿಂದ ನಿರ್ಮಾಣವಾಗಿದೆ. ಆದ್ದರಿಂದ ಸಂಬಂಧಪಟ್ಟವರು ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಂಡು ಮರಗಳ ಟೊಂಗೆಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯ ಜನತೆ ಮಾಧ್ಯಮದ ಮೂಲಕ ಇಂದು ಮಂಗಳವಾರ ಮಧ್ಯಾಹ್ನ 3:30 ಗಂಟೆಗೆ ಮನವಿಯನ್ನು ಮಾಡಿದ್ದಾರೆ. ಇದು ಕಾನ್ವೆಂಟ್ ಸ್ಕೂಲ್ ತ್ರಿಕೋಲ್ ಗಾರ್ಡನ್ ರೋಡಲ್ಲಿ ಇರುವಂಥ ಒಂದು ಮರದಿಂದ ಆಗುವಂಥ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಸುಮಾರು ವರ್ಷದಿಂದ ನಮಗೆ ಈ ಮರದಿಂದ ತುಂಬ ತೊಂದರೆಗಳಾಗ್ತಾ ಇದೆ. ಮರಗಳ ಟೊಂಗೆಗಳೆಲ್ಲ ಮನೆ ಚಾವಣಿ ಮೇಲೆಲ್ಲ ಬಂದು ಬಾಚ್ಕೊಂಡಿದೆ. ಅಲ್ಲಿಂದ ಸುಮಾರು ಕಾನ್ವೆಂಟ್ ಸ್ಕೂಲ್ ಮಕ್ಕಳೆಲ್ಲ ಅಲ್ಲಿಂದ ಓಡಾಡ್ತಾ ಇರ್ತಾರೆ. ಯಾವ ಟೈಮಲ್ಲಿ ಏನಾಗತ್ತೆ ಅಂತ ಹೇಳಕ್ ಬರಲ್ಲ. ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ನಾವು ಫ್ರೀಯಾಗಿ ನಮ್ಮ ಮನೆ ವರಾಂಡದಲ್ಲಿ ಕುತ್ಕೊಳ್ಳೋಂಗಿಲ್ಲ, ಗಾಡಿ ಪಾರ್ಕ್ ಮಾಡೋಂಗಿಲ್ಲ. ತುಂಬ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ. ಆಮೇಲೆ ರೀಸೆಂಟ್ಲಿ ಈ ಅಣ್ಣವರು ಪಾರ್ಕ್ ಮಾಡಿದ ಗಾಡಿ ಮೇಲೆ ಟೊಂಗೆ ಬಿದ್ದು ಅವ್ರಿಗೆ ಹಾನಿಯಾಗಿದೆ, ಅವ್ರು ರಿಪೇರಿ ಮಾಡಿಸ್ಕೊಂಡಿದ್ದಾರೆ. ಆದ ಕಾರಣ ಸಂಬಂಧಪಟ್ಟ ಯಾರು ಸಂಬಂಧಪಟ್ಟ ವ್ಯವಸ್ಥೆ ಇದ್ದವರು ಇದನ್ನು ಸ್ವಲ್ಪ ನೋಡಿ ನಮಗೆ ಸಮಸ್ಯೆನ ಬಗೆಹರಿಸಿಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಯಾವ ಟೈಮಲ್ಲಿ ಏನಾಗತ್ತೆ ಅಂತ ಹೇಳಕ್ ಬರಲ್ಲ. ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತಾರೆ ಗಾರ್ಡನಲ್ಲಿ, ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಸಂಸ್ಥೆಯವರು ಯಾರಾದರೂ ಸ್ವಲ್ಪ ನಮಗೆ ಇದು ಟೊಂಗೆಗಳನ್ನು ಕಟ್ ಮಾಡಿಸಿಕೊಟ್ರೆ ಸಾರ್ವಜನಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸುಮಾರು ವರ್ಷದಿಂದ ಇದು ನಮಗೆ ತೊಂದರೆ ಕಾಡ್ತಾ ಇದೆ, ನಮಗೆ ಭಯ ಆಗ್ತಾ ಇದೆ ಇಲ್ಲೆಲ್ಲ ಈ ಓಣಿಯಲ್ಲಿ ಇರುವವರಿಗೆಲ್ಲ. ಆದ ಕಾರಣದಿಂದಾಗಿ ಸ್ವಲ್ಪ ಸಂಬಂಧಪಟ್ಟವರು ಇದನ್ನು ಗಮನ ಹರಿಸಬೇಕಾಗಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ನಿಮ್ಮ ಹೆಸರೇನು? ರೇಣುಕಾ ಹಾಲಪ್ಪನವರು. ನಿಮ್ದು ಹೆಸರು? ನಿಮ್ಮದು? ಇಸ್ಮಾಯಿಲ್ ಸಾಗರ್. ನಿಮ್ಮದು? ಶೇಖ್. ನಿಮ್ಮದು? ಹಸೀನಾ ಶೇಖ್.